ಎಕ್ಸ್ಕ್ಲೂಸಿವ್ ಆಗಿ ಕಾಸ್ಟ್ 24 ಅವರು ಜಕ್ಕೂರಲ್ಲೂ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಇಲ್ಲೇನು ನಿಲ್ಸಿದಾರೆ ನೋಡಿ ಎಲ್ಲ SUV ಕಾರ್ಗಳು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಆಲ್ಮೋಸ್ಟ್ ಜಕ್ಕೂರ್ ಯಾರ್ಡ್ ಸುಮಾರು ವಿಡಿಯೋಗಳನ್ನ ಮಾಡಿದ್ದೀನಿ ನಾನು. ಇದೇ ಬೆಂಗಳೂರು ಜಕ್ಕೂರ್ ಅಂತಕ್ಕಂಥ ಏರಿಯಾದಲ್ಲಿ ಇರ್ತಕ್ಕಂಥದ್ದೇ ಈ ಜಕ್ಕೂರ್ ಕಾಸ್ಟ್ 24 ಯಾರ್ಡು. ಆಲ್ಮೋಸ್ಟ್ ಜಕ್ಕೂರ್ ಯಾರ್ಡ್ ಅಂದ್ರೆ ಒಂದು 1200 ಕಾರ್ಗಳನ್ನ ನಿಲ್ಸಿರ್ತಕ್ಕಂಥ ಯಾರ್ಡ್ ಅಂದರೆ ಅದು ಜಕ್ಕೂರ್ ಕಾಸ್ಟ್ 24 ಯಾರ್ಡು. ಅಲ್ಲಿ ಪ್ರತಿ ಸರಿ ವಿಡಿಯೋ ಮಾಡಿದಾಗಲೂ ನಿಮಗೆ ಸಡನ್ ಆಗಿರ್ಬೋದು, ಆ್ಯಶ್ ಬ್ಯಾಕ್ ಆಗಿರ್ಬೋದು, ಈ ಎರಡು ಸೆಗ್ಮೆಂಟ್ ಕಾರ್ಗಳನ್ನ ಮಾತ್ರ ತೋರಿಸ್ತಾ ಇದ್ವಿ. ಯಾಕೆ ಅಂದರೆ ಇಲ್ಲಿ SUV ಕಾರ್ಗಳು ಇರಲಿಲ್ಲ. ಆಲ್ ಓವರ್ ಬೆಂಗಳೂರು 9 ಹಬ್ಗಳಿದ್ರೂ ಕೂಡ ಕಾಸ್ಟ್ 24ದು ಅದರಲ್ಲಿ 2 ಹಬ್ಗಳು ಇರ್ತಕ್ಕಂಥದ್ದು. ಅದು SUV ಸ್ಟೋರ್ ಅಂತೇಳಿ, ಒಂದು GT ಮಾಲು, ಒಂದು ಗರುಡ ಮಾಲು. ಈಗ 3ನೇದು ಎಕ್ಸ್ಕ್ಲೂಸಿವ್ ಆಗಿ ಕಾಸ್ಟ್ 24 ಅವರು ಜಕ್ಕೂರಲ್ಲೂ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಇಲ್ಲೇನು ನಿಲ್ಸಿದಾರೆ ನೋಡಿ ಎಲ್ಲ SUV ಕಾರ್ಗಳು. ಇಲ್ಲಿ ಸಿಗ್ತಾ ಇರಲಿಲ್ಲ, ಸಿಕ್ಕರೂ ಕೂಡ ಯಾವುದೋ ಒಂದು ಸಿಗ್ತಾ ಇತ್ತು. ಸ್ಪೆಸಿಫಿಕ್ ಆಗಿ SUV ಕಾರ್ ಬೇಕಂದ್ರೂ ಜಕ್ಕೂರ್ ಯಾರ್ಡ್ನ ವಿಸಿಟ್ ಮಾಡ್ಬೋದು, ಸೆಡನ್ ಬೇಕಂದ್ರೂ ವಿಸಿಟ್ ಮಾಡ್ಬೋದು, ಹಾಗೆ ಹ್ಯಾಚ್ ಬ್ಯಾಕ್ ಕಾರ್ ಬೇಕಂದ್ರೂ ಇಲ್ಲಿ ವಿಸಿಟ್ ಮಾಡ್ಬೋದು. ನೋಡಿ, ಎಕ್ಸ್ಕ್ಲೂಸಿವ್ಲಿ ಏನು ಬೆಂಗಳೂರಲ್ಲಿ 2 ಸ್ಟೋರ್ಗಳಿದ್ವು, ಅದು ಗರುಡ ಮಾಲು, GT ಮಾಲು. ಈಗ ಮತ್ತೊಂದು ಆ್ಯಡ್ ಆನ್ ಆಗ್ತಾ ಇದೆ, ಜಕ್ಕೂರ್ ಯಾರ್ಡು. SUV ಕಾರ್ ಬೇಕು ಅಂದರೆ ಜಕ್ಕೂರ್ ಯಾರ್ಡ್ಗೂ ಬರ್ಬೋದು. ಇಲ್ಲೇನು ಕಾರ್ಗಳು ನಿಲ್ಸಿದಾರೋ ಇವುಗಳ ಡೀಟೇಲ್ಸು, ಸದ್ಯಕ್ಕೆ ಏನು ಪ್ರೈಸು, ಏನು ಡೀಟೇಲ್ಸು, ಯಾವ ಥರ ಏನು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಕಾಸ್ಟ್ 24 ಕಡೆಯಿಂದ ಜುನೇದರ್ ನಮ್ಮ ಜೊತೆ ಜಾಯಿನ್ ಆಗ್ತಾರೆ. ಸರ್ ಬನ್ನಿ, ವೆಲ್ಕಮ್ ಟು ಚಾನಲ್ ಸರ್. ವೆಲ್ಕಮ್. ಹೇಗಿದ್ದೀರಾ? ಸೂಪರ್. ನೀವು? ನಾನು ಸೂಪರ್ ಆಗಿದ್ದೀನಿ. ಮೊದಲನೇದಾಗಿ ಫಸ್ಟ್ ಟೈಮ್ ಅನ್ಸುತ್ತೆ SUV ಕಾರ್ಗಳು ವಿಡಿಯೋ ಮಾಡ್ತಾರೆ ಜಕ್ಕೂರ್ ಯಾರ್ಡ್ ಅಲ್ಲಿ. ಈ ತರ ಕಾನ್ಸೆಪ್ಟ್ ಎಲ್ಲೂ ಇದ್ದಿಲ್ಲ. ಏನಕ್ಕಂದ್ರೆ ಆಲ್ ಅಂಡರ್ ಒನ್ ರೂಫ್. ಇಲ್ಲಿ ಕಸ್ಟಮರ್ ಬಂದ್ರೆ ಅವ್ರಿಗೆ ಹ್ಯಾಚ್ ಬ್ಯಾಕ್ ವೆಹಿಕಲ್ ಸಿಗುತ್ತೆ, ಸೆಡಾನ್ ವೆಹಿಕಲ್ ಸಿಗುತ್ತೆ, ಎಕ್ಸ್ಕ್ಲೂಸಿವ್ ಆಗಿ SUV ವೆಹಿಕಲ್ಸ್ ಕೂಡ ಸಿಗುತ್ತೆ. ಸೊ ಆಲ್ ಅಂಡರ್ ಒನ್ ರೂಫ್ ಕಾನ್ಸೆಪ್ಟ್ ಅಲ್ಲಿ ಬಂದ್ಬಿಟ್ಟಿದೀವಿ ನಾವು. ಸೊ ಇವಾಗ ಏನಾಗಿದೆ ಅಂದ್ರೆ ಕಸ್ಟಮರ್ಗೆ ಇಟ್ಸ್ ಎ ಡಿಫ್ರೆಂಟ್ ಕ್ಯಾಟಗರಿ. ಕಸ್ಟಮರ್ ಬಂದ್ರೆ ಇಲ್ಲಿ ಕ್ಯಾಟಗರಿ ವೈಸ್ ಸೆಲೆಕ್ಟ್ ಮಾಡ್ಕೊಬಹುದು. ಸಪರೇಟ್ ಆಗಿ SUV ಕಾರ್ಸ್ ಅಂತಾನೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಔಟ್ಲೆಟ್ ತರ ಎರಡಷ್ಟೇ ಮಾಡಿದ್ರೆ, ಮೂರನೇದು ಇಲ್ಲಿ ಆಲ್ರೆಡಿ ತುಂಬಾ ವರ್ಷದಿಂದ ಮಾಡ್ತಾ ಇದ್ರೆ, ಬಟ್ SUV ಆಡ್ ಆನ್ ಮಾಡಿದ್ದೇನಕ್ಕೆ? ಏನಕ್ಕೆ ಅಂದ್ರೆ ಇವಾಗ ಇರೋ ಮಾರ್ಕೆಟ್ ಕರೆಂಟ್ ಸಿಚುವೇಶನ್ ಹೆಂಗಿದೆ ಅಂದ್ರೆ ಮೆನಿ ಕಸ್ಟಮರ್ಸ್ ಆಸ್ ಫಾರ್ SUV ಕಾರ್ಸ್. ಬಿಕಾಸ್ ಎಲ್ಲರಿಗೂ ಒಂದು SUV ಏನಕ್ಕೆ ಪ್ರಿಫರ್ ಮಾಡ್ತಾರೆ ಅಂದ್ರೆ ಫಸ್ಟ್ ಆಫ್ ಆಲ್ ಗ್ರೌಂಡ್ ಕ್ಲಿಯರೆನ್ಸ್. ಈಗ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರಲಿ, ಒಳಗಡೆ ಕೂತ್ಕೊಳ್ಳೋಕ್ಕೆ ಕಂಫರ್ಟ್ ಚೆನ್ನಾಗಿರುತ್ತೆ, ಆಮೇಲೆ ನಿಮಗೆ ಎಸ್ಪೆಷಲಿ ಆಫ್ ರೋಡಿಂಗ್ ಡ್ರೈವ್ ಮಾಡೋಕ್ಕೆ ಬೆಸ್ಟ್ ಕಂಡೀಷನ್ ಆಗಿರುತ್ತೆ. ಸೊ ಅದಕ್ಕೆ ಅಂತ SUVs ಪ್ರಿಫರ್ ಮಾಡ್ತಾರೆ. ಆಮೇಲೆ ನಾವು ಕೊಡ್ತಿರೋ ಆಫರ್ ಮಾಡ್ತಿರೋ ಪ್ರೈಸಿಂಗ್ ಬಂದು SUVs ಇಟ್ ಈಸ್ ಸಿಮಿಲರ್ ಟು ಸೆಡಾನ್ ಕಾರ್ಸ್. ಇವಾಗ ಆಲ್ಮೋಸ್ಟ್ 10 lakh ಕ್ಯಾಟಗರಿ ಸೆಡಾನ್ ತೊಗೊಳೋದು ನಮ್ಮ ಹತ್ರ ಆರಾಮಾಗಿ ನೆಕ್ಸಾನ್ ಇದೆ. ಸೊ ವಿಚ್ ಈಸ್ ಅಂಡರ್ 10 lakh ಕ್ಯಾಟಗರಿ. ಸೊ ಆ ಥರ ನಾವು ಆಪ್ಷನ್ಸ್ ಕೊಡ್ತಾ ಇದ್ದೀವಿ. ಓಕೆ, ಅದಕ್ಕೋಸ್ಕರ ನನ್ನ ತಿಳಿದಿರೋ ಪ್ರಕಾರ ಅತಿ ದೊಡ್ಡ ಯಾರ್ಡ್ ಅಂದ್ರೆ ನಿಮ್ಮ ಕಾಸ್ಟ್ 24 ಅಲ್ಲಿ ಜಕ್ಕೂರ್ ಯಾರ್ಡೆ ಅಲ್ವಾ? ಆಲ್ಮೋಸ್ಟ್ ಜಾಸ್ತಿ ವಿಸಿಟ್ಸ್ ಇರೋದು ಕೂಡ ಜಕ್ಕೂರ್ ಯಾರ್ಡೆ. SUV ಕಾರ್ಗಳು ಕೂಡ ಕೇಳ್ತಾ ಇದ್ದಾರೆ. ಸೊ ಮುಂಚೆನೂ ಕೇಳ್ತಾ ಇದ್ರು ಅಂತ ಹೇಳ್ತಾ ಇದ್ರಿ. ಆ ನಿಟ್ಟಿನಲ್ಲಿ SUV ಕಾರ್ ಕೂಡ ಆ್ಯಡ್ ಮಾಡಿದಾಗ ಆ ಸೆಗ್ಮೆಂಟ್ ಕಾರ್ಗಳು ತಗೊಂತಕ್ಕಂಥ ಕಸ್ಟಮರ್ ಕೂಡ ಇಲ್ಲಿ ಬರ್ಬೋದು ಅನ್ನೋ ಉದ್ದೇಶ ನನ್ನ ಅನಿಸಿಕೆ ಪ್ರಕಾರ ಇರ್ಬೋದಲ್ವಾ? ಈಗ ಯಾವ ಥರ ವಿಡಿಯೋ ಮಾಡೋಣ ಸರ್? ಸೊ ಪ್ರೆಸೆಂಟೇಷನ್ ವೈಸ್ ನಮಗೆ ಇಲ್ಲಿ ಇವಾಗ ಬರೀ 6 ಕಾರ್ ಪ್ರೆಸೆಂಟ್ ಮಾಡಿರೋದು. ಮಳೆ ಬಂದ್ಬಿಡ್ತು, ನಾವು ಕಾರ್ಸ್ ಹಾಕಕ್ಕಾಗಿಲ್ಲ. ಸೊ ಬಟ್ ಈ ತರ ನಮ್ಮ ಹತ್ರ ಮೋರ್ ದೆನ್ 70 ಕಾರ್ಸ್ ಇದೆ. ಇದು ಬರೀ ಜಸ್ಟ್ ಪ್ರೆಸೆಂಟ್ ಮಾಡಿರೋದು ಒಂದು ಶಾರ್ಟ್ ಲಿಸ್ಟೆಡ್ ಕಾರ್ಸ್. ಇದೇ ತರ ನಮ್ಮ ಹತ್ರ ಮೋರ್ ದೆನ್ 70 ಕಾರ್ಸ್ ಇದೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. MG ಹೆಕ್ಟರ್ ಇದೆ, 2021 ಮಾಡೆಲ್. 2021 ಜಸ್ಟ್ ಶಾರ್ಪ್ ಎಡಿಷನ್ CVT ವರ್ಷನ್. ಇದು CVT ಬಂದು ಇಟ್ಸ್ ಅ ವೆರಿ ರಿಫೈನ್ಡ್ ಅಂಡ್ ರೀಟ್ಯೂನ್ ಟ್ರಾನ್ಸ್ಮಿಷನ್ ಆಫ್ ಆಟೋಮೆಟಿಕ್. ಸೊ ಆಟೋಮೆಟಿಕಲಿ ಇದು ತುಂಬಾ ರಿಫೈನ್ಡ್ ಟೆಕ್ನಾಲಜಿ. ಆಮೇಲೆ ಕಿಲೋಮೀಟರ್ ನೋಡಿದ್ರೆ ನೀವೇ ಶಾಕ್ ಆಗ್ಬಿಡ್ತೀರಾ. ಇಟ್ ಈಸ್ ಓನ್ಲಿ 15,000 ರಿವನ್. 15,000? ಎಸ್, ಅದಕ್ಕೆ ಶಾಕ್ ಆಗಿಲ್ಲ ಸರ್. ತುಂಬಾ ಕಾರ್ಗಳು ನೋಡಿದೀನಿ. ಎಕ್ಸ್ಕ್ಲೂಸಿವ್ ಆಗಿರೋದು ಏನಕ್ಕಂದ್ರೆ ಇಷ್ಟು ದೊಡ್ಡ ವೆಹಿಕಲ್ ಕಡಿಮೆ ಓಡಿಸಿರೋದು ತುಂಬಾ ರೇರ್, ಬಿಕಾಸ್ ಜಾಸ್ತಿ ಓಡಿಸಿರ್ತಾರೆ. 15,000 ರಿವನ್ ವೆಹಿಕಲ್ ಇದು. ಕ್ಲೋಸ್ ಟು 17,20,000 ಇದೆ. ಜಸ್ಟ್ 17,20,000 17,20,000 ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್. ಸರ್ ಬನ್ನಿ ನೋಡೋಣ. ಏನಕ್ಕಂದ್ರೆ ದಿಸ್ ಈಸ್ ಅನ್ ಎಕ್ಸ್ಕ್ಲೂಸಿವ್ ಪ್ರೈಸಿಂಗ್. ಇದು ಲಾಂಚಿಂಗ್ ಪ್ರೈಸಿಂಗ್ ಅಲ್ಲೇ ಗಾಡಿ ಕೊಡ್ತಿರೋದು. ನೋ ಡಿಸ್ಕೌಂಟ್, ಡಿಸ್ಕೌಂಟ್ ನೆಗೋಷಿಯಬಲ್, ನೋ ನೆಗೋಷಿಯಬಲ್, ನೋ ಡಿಸ್ಕೌಂಟ್. ಬಟ್ ಆದ್ರೂ ಬನ್ನಿ ಸ್ಲೈಟ್ಲಿ ನೋಡೋಣ, ಹೆಚ್ಚು ಕಮ್ಮಿ ಅಲ್ವಾ? ನೋಡೋಣ. ಓಕೆ, ಲೋನ್ ಆಗುತ್ತಲ್ವಾ? ಲೋನ್ 100% ಲೋನ್ ಆಗುತ್ತೆ, ಸಬ್ಜೆಕ್ಟ್ ಟು ಕ್ರೆಡಿಟ್ ಎಲಿಜಿಬಿಲಿಟಿ. ನೋಡಿ, ಯಾರೆಲ್ಲ MG ಹೆಕ್ಟರ್ ಹುಡುಕ್ತಾ ಇದ್ದೀರೋ 2021 ಮಾಡಲು ಕೇವಲ 15,000 ಕಿಲೋಮೀಟರ್ ರನ್ ಆಗಿರ್ತಕ್ಕಂಥ ಗಾಡಿ 17,20,000 ರೂಪಾಯಿ ಡೀಲ್ ಮಾಡ್ತಾ ಇದ್ದೀರಾ ಅಲ್ವಾ ಸರ್? ಹೌದು. ಓಕೆ, ನೆಕ್ಸ್ಟ್ ವೆಹಿಕಲ್ ಎರ್ಟಿಗಾ. ಸರ್ ಎರ್ಟಿಗಾ ಏನಕ್ಕಂದ್ರೆ ಎರ್ಟಿಗಾ ಬಂದು ಇದು ಎಂಟ್ರಿ ಲೆವೆಲ್ MPV ವೆಹಿಕಲ್. ಎಲ್ಲರಿಗೂ ಒಂದು ಆಸೆ ಇರುತ್ತೆ 7 ಸೀಟರ್ ಗಾಡಿ ತಗೊಳ್ಬೇಕು ಅಂತ. ಸೊ ದಟ್ ಈಸ್ ದ ರೀಸನ್ ನಾವು ಈ ಪ್ರೈಸಿಂಗ್ ಅಲ್ಲಿ ತಂದಿರೋದು. ಇದು ಬಂದು 2013 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಜಸ್ಟ್ 90,000 ಓಡಿದೆ. ಪ್ರೈಸಿಂಗ್ ಬಂದು ನಿಮಗೆ 4,75,000 ಅಲ್ಲಿ ಸಿಗುತ್ತೆ. 4,75,000ಕ್ಕೆ 2013 ಮಾಡಲು ಪೆಟ್ರೋಲ್ ವೇರಿಯಂಟ್, ಅದರಲ್ಲೂ ಸಿಂಗಲ್ ಓನರ್ VXI ಕೊಡ್ತಾ ಇದ್ದೀರಾ ಪೆಟ್ರೋಲ್ ವೇರಿಯಂಟ್. ಹೌದು ಅಲ್ವಾ? ನೋಡಿ, ಯಾರಿಗಾದ್ರೂ ಬೇಕಾದ್ರೆ
7 ಸೀಟರ್ ಗಾಡಿ ಎರ್ಟಿಗಾ ಬೇಕು ಅಂತ ಯಾರಿಗೆ ಬೇಡ, ಸಿಕ್ಕಾಬಿಟ್ಟೆ ಡಿಮ್ಯಾಂಡ್ ಇದೆ, ಗಾಡಿ ಸಿಗ್ತಾ ಇಲ್ಲ, ಸಿಕ್ಕರು ಕೂಡ ಒಂದು ಪ್ರೈಸಿಂಗಲ್ಲಿ ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಎರ್ಟಿಗಾ ಇದೆ, ಯಾರಿಗೆಲ್ಲ ಬೇಕು ಸಿಂಗಲ್ ಓನರ್ ಗಾಡಿ 13 ಮಾಡಲಿದೆ. ಸ್ಕ್ರೀನ್ಶಾಟ್ ತೊಗೊಳ್ಳಿ, ಗಾಡಿ ನಂಬರು ಜಸ್ಟ್ ಫೋನ್ ಮಾಡಿ, ಫೋನ್ ಪಿಕ್ ಮಾಡಲಿಲ್ಲ ಅಂದರೆ ಡೈರೆಕ್ಟಾಗಿ ಜಕ್ಕೂರು ಯಾರ್ಡ್ ಏನು ಕಾಸ್ಟ್ 24 ಇದೆಯೋ ಅಲ್ಲಿ ಕೂಡ ಬರ್ಬೋದು. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಯಾರೆಲ್ಲ ಟಾಟಾ ನೆಕ್ಸಾನ್ ನೋಡ್ತಾ ಇದ್ದೀರೋ ಅಂಥವ್ರಿಗೆ ನೆಕ್ಸಾನ್ ಕೂಡ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ನೆಕ್ಸ್ಟ್ SUV ಬಂದು ನಮ್ದು ಟಾಟಾ ನೆಕ್ಸಾನ್ ಬಂದು ಇಟ್ ಈಸ್ ಆಲ್ರೆಡಿ ಅನ್ ಅವಾರ್ಡೆಡ್ ಕಾರ್. ಇಂಡಿಯಾ ಸೇಫೆಸ್ಟ್ SUV ಅಂತ ಅವಾರ್ಡ್ ಆಗಿದೆ. ಒಂದ್ ಸತಿ ಅಲ್ಲ 5 ಸತಿ, 5 ಇಯರ್ಸ್ ಡ್ಯೂರೇಷನ್ ಅಲ್ಲಿ ಐಕಾಟಿ ಅವಾರ್ಡ್ ಸಿಕ್ಕಿದೆ. ಇದು ಇಂಡಿಯನ್ ಕಾರ್ ಆಫ್ ದ ಇಯರ್ ಅಂತ ಹೇಳ್ತೀವಿ. ಆಮೇಲೆ ಇದು ಬಂದು ಇಟ್ ಈಸ್ ಅನ್ ಕಾಂಪ್ಯಾಕ್ಟ್ SUV. ತಿಂಗಳು ವೇಟಿಂಗ್ ಪೀರಿಯಡ್ ಇತ್ತು ಸರ್, ಇವಾಗ ಎಷ್ಟಿದೆಯೋ ಗೊತ್ತಿಲ್ಲ, 6 ಮಂತ್ ವೇಟ್ ಮಾಡ್ಬೇಕಾಯ್ತು ಬುಕ್ ಮಾಡಿದ್ರೆ. ಕರೆಕ್ಟ್. ಇವಾಗ ಇದು ಬಂದು ಒಂದು ಕಾಂಪ್ಯಾಕ್ಟ್ SUV ಅಂತ ಏನಕ್ಕೆ ಹೇಳ್ತೀವಿ ಅಂದ್ರೆ ಇಟ್ ಈಸ್ ವಿತಿನ್ 4 ಮೀಟರ್ ಕ್ಯಾಟಗರಿ ಕಾರ್, ಸಬ್ 4 ಮೀಟರ್ ಕಾರ್ಸ್ ಅಂತ ಹೇಳ್ತೀವಿ. ಅದು ಬಂದು ಇಂಡಿಯಾ ಅಲ್ಲಿ ಇವಾಗ ಸದ್ಯಕ್ಕೆ ಹೈಯೆಸ್ಟ್ ಡಿಮ್ಯಾಂಡ್ ಇರೋದು ಕಾಂಪ್ಯಾಕ್ಟ್ SUV ಕಾರ್ಸ್. ನೆಕ್ಸಾನ್ ಬರುತ್ತೆ, ವೆನ್ಯೂ ಇದೆ ನಮ್ಮ ಹತ್ರ, ಇನ್ನೊಂದು ಡಸ್ಟರ್ ಇದೆ, ನೆಕ್ಸ್ಟ್ XUV500 ವಿಚ್ ಇಸ್ ಅ ಪ್ರಾಪರ್ SUV. ಓಕೆ, ಇದ್ರದ್ದೇನು ಪ್ರೈಸಿಂಗ್ ಏನು ಓನರು ಸರ್? ನೆಕ್ಸಾನ್ ಬಂದು ಇದು 2019 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, 59,000 ಅಷ್ಟೇ ಓಡಿರೋದು. ನೋಡಿ ಸರ್, 2019 ಮಾಡಲು ಸೆಕೆಂಡ್ ಓನರ್, ಜಸ್ಟ್ 59,000 ಕಿಲೋಮೀಟರ್ ಓಡಿರ್ತಕ್ಕಂಥದ್ದು. ವಿತ್ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಕಾಸ್ಟ್ 24 ಅಲ್ಲಿ ತಗೊಳೋದ್ರಿಂದ ಏನು ಪ್ರೈಸ್ 100% ಇರುತ್ತೆ. ನಮ್ದು ಎಲ್ಲ ಬಂದು ಎವ್ರಿ ವೆಹಿಕಲ್ ವಿಲ್ ಬಿ 140 ಚೆಕ್ ಪಾಯಿಂಟ್ಸ್ ಪಾಸ್ ಆಗಿರುತ್ತೆ. ಅದಾದ್ಮೇಲೆ ನಾವು ವೆಹಿಕಲ್ ಪ್ರೊಕ್ಯೂರ್ ಮಾಡೋದು, ಇಲ್ಲಾಂದ್ರೆ ವೆಹಿಕಲ್ ತಗೊಳ್ಳೋದೇ ಇಲ್ಲ. ಏನು ರೇಟ್ ಕೊಟ್ಟು ಮಾಡ್ತಾ ಇದ್ದೀರಿ ಸರ್? ಇದ್ರದ್ದು ಪ್ರೈಸಿಂಗ್ ಬಂದು 8,90,000 ಇದೆ. 8,90,000 ಕೋಟ್ ಮಾಡ್ತಾ ಇದ್ದೀರಾ. ಲೋನು ಕೂಡ ಆಗುತ್ತೆ ನೋಡಿ. ಯಾರಿಗೆಲ್ಲ ನೆಕ್ಸಾನ್ ಬೇಕು ಅಂತಕ್ಕಂಥವ್ರು ಡೈರೆಕ್ಟ್ ಜಕ್ಕೂರು ಯಾರ್ಡ್ನ ವಿಸಿಟ್ ಮಾಡ್ಬೋದು. ತಗೊಳ್ಳಿ ಒಂದು ಸ್ಕ್ರೀನ್ ಶಾಟು, ಗಾಡಿ ನಂಬರ್ ಕೂಡ. ಸೊ ನೆಕ್ಸಾನ್ ಅಲ್ಲಿ ಯಾವುದು ಸರ್ ಇದು? XZA ಪ್ಲಸ್ ವೇರಿಯಂಟ್ ಡ್ಯುಯಲ್ ಟೋನ್ ವರ್ಷನ್ ಇದು. ನೆಕ್ಸ್ಟ್ ವೆಹಿಕಲ್ ನೆಕ್ಸ್ಟ್ ಬಂದು ಹ್ಯುಂಡೈ ವೆನ್ಯೂ ಇದೆ. ವೆನ್ಯೂ 2020 ಮಾಡೆಲ್, ಸಿಂಗಲ್ ಓನರ್ ಇದೆ. ಜಸ್ಟ್ ಬಂದು 22,000 ಓಡಿದೆ ವೆಹಿಕಲ್. ಜಸ್ಟ್ 22,000 ಕಿಲೋಮೀಟರ್ ಓಡಿರ್ತಕ್ಕಂಥದ್ದು. ಅದು 2020 ಮಾಡೆಲ್. ಹೌದು, ಸಿಂಗಲ್ ಓನರ್ ವೆಹಿಕಲ್. ಜಸ್ಟ್ 22,000 ಓಡಿದೆ. ಪ್ರೈಸ್ ಬಂದು ಎಕ್ಸ್ಕ್ಲೂಸಿವ್ ಆಗಿ 10,80,000 ಇದೆ. 10,80,000ಕ್ಕೆ 2020 ಮಾಡಲು ಸಿಂಗಲ್ ಓನರ್ ಆಗಿರ್ತಕ್ಕಂಥ SX ಪ್ಲಸ್ ಟಾಪ್ ಅಂಡ್ ವೇರಿಯಂಟ್ ಇದು. ಟಾಪ್ ಅಂಡ್ ಸಿಗ್ತಾ ಇದೆ ಅಲ್ವಾ? ನೋಡಿ, ಇದಕ್ಕೂ ಕೂಡ ಲೋನ್ ಆಗುತ್ತೆ. ಆಲ್ಮೋಸ್ಟ್ 10 ಮಾಡಲ್ ಮೇಲೆ ಯಾವುದೇ ಗಾಡಿ ತಗೊಂಡ್ರು ಲೋನ್ ಆಗುತ್ತೆ ಅಲ್ವಾ? ಆಗುತ್ತೆ ಖಂಡಿತವಾಗೂ. ನೆಕ್ಸ್ಟ್ ಡಸ್ಟರ್ ಬಂದು ಇದು ಬಂದು ಒಂದು ಸೆಗ್ಮೆಂಟ್ ಮೇಕರ್. SUV ಕ್ಯಾಟಗರಿ ಕಾರ್ಸ್ ಅಲ್ಲಿ ಇದು ಒಂದು ಸೆಗ್ಮೆಂಟ್ ಮೇಕರ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದು ಬಂದು 4 ವೀಲ್ ಡ್ರೈವ್. ನಿಮ್ಗೆ ಇವಾಗಿರೋ ಡಸ್ಟರ್ ಅಲ್ಲಿ, ಇವಾಗಿರೋ ಸಿಚುವೇಶನ್ ಅಲ್ಲಿ ಎಲ್ಲೂ 4 ವೀಲ್ ಡ್ರೈವ್ ಸಿಗೋದೇ ಇಲ್ಲ. ಇದು ಒಂದು ಲಿಮಿಟೆಡ್ ಪೀಸ್. ಇದು ಒಂದು ಮ್ಯೂಸಿಯಂ ಅಲ್ಲಿ ಸಿಕ್ಕಿರೋ ತರ ಪೀಸ್. ಇದು ಲಿಮಿಟೆಡ್ ಎಡಿಷನ್ ವೆಹಿಕಲ್. ಇದು ಡಸ್ಟರ್ 110 BHP 4x4 RXZ ವೇರಿಯಂಟ್. RXZ ಬಂದು ಕಂಪ್ಲೀಟ್ಲಿ ಟಾಪ್ ಎಂಡ್ ವೆಹಿಕಲ್. ಕಿಲೋಮೀಟರ್ ಬಂದು 1,05,000 ಓಡಿದೆ. ಏನು ರೇಟ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದ್ರದ್ದು ಪ್ರೈಸ್ ಬಂದು 7,20,000 ಇದೆ. ಆಲ್ ವೀಲ್ ಡ್ರೈವ್ ವೆಹಿಕಲ್. 2014 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ. 110 PS RXZ ಇದು ಟಾಪ್ ಎಂಡ್ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್, ಡೀಸೆಲ್ ವೇರಿಯಂಟ್, 4x4 4 ವೀಲ್ ಡ್ರೈವ್ ಅಲ್ವಾ? ಓಕೆ, ನೋಡಿದ್ರಲ್ಲ ಡಸ್ಟರ್. ಬನ್ನಿ, ಹಾಗೆ ಇದರಲ್ಲಿ ಏನು ಲಾಂಚಿಂಗ್ ಆಗಿರೋದ್ರಿಂದ ಸ್ವಲ್ಪ ಗಾಡಿಗಳನ್ನ ಅಷ್ಟೇ ನಿಲ್ಲಿಸಿರ್ತಕ್ಕಂಥದ್ದು SUV ಕಾರ್ಗಳು. ಅವರು ಆಗಲೇ ಹೇಳಿರೋ ಪ್ರಕಾರ 70+ ಕಾರ್ಸು ಇಲ್ಲಿ ಅವೈಲಬಿಲಿಟಿ ಇರುತ್ತೆ SUV ಕಾರ್ಗಳು. ನೋಡಿ, ಕೊನೆಯದಾಗಿ ಒಂದು XUV500 ನೋಡ್ತಾ ಇದ್ದೀವಿ. ಇದ್ರ ಡೀಟೇಲ್ಸ್ ಸರ್? ಇದು ಬಂದು 2018 ಮಾಡಲ್, ಸಿಂಗಲ್ ಓನರು. ಪ್ಲಸ್ ಮೇಜರ್ಲಿ ಇದರಲ್ಲಿ ಏನಿದೆ ಅಂದ್ರೆ more than 2 lakh rupees ಕಸ್ಟಮೈಸೇಷನ್ ಇದೆ. ಅಲಾಯ್ಸ್ ನೋಡಿ ಹೆಂಗಿದೆ ಅಂತ, ಕಂಪ್ಲೀಟ್ ಬ್ರಾಡ್ ಅಲಾಯ್ಸ್ ಇರೋದು ಇದರಲ್ಲಿ. ಪ್ಲಸ್ ಕಂಪ್ಲೀಟ್ಲಿ ಕಸ್ಟಮರ್ ಫ್ರೆಂಡ್ಲಿ ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು ಇದು. ಇದು 2018 ಮಾಡಲು ಡೀಸೆಲ್ ವೆಂಟ್, ಸಿಂಗಲ್ ಓನರ್, ಆಟೋಮ್ಯಾಟಿಕ್ ವೆಹಿಕಲ್. ಇದು W7 ಆಟೋಮ್ಯಾಟಿಕ್ ವೆಹಿಕಲ್. ಡೀಸೆಲ್ ಅಲ್ವಾ ಸರ್? ಎಸ್. ಪ್ರೈಸ್ ಬಂದು 12,70,000 ಇದೆ. ಕೋಟಿಂಗ್ ಡೆಫಿನೆಟ್ಲಿ ಕಡಿಮೆ ಮಾಡಿಸಿ ಕೊಡೋಣ. 12,70,000 ಪ್ರೀ ಲಾಂಚಿಂಗ್ ಆಫರ್ ಬಂದು ಏನಾದರೂ ಒಂದು ಕಡಿಮೆ ಮಾಡಿಸಿ ಕೊಡೋಣ. ಓಕೆ ಸರ್, ಈಗ ಪ್ರೀ ಲಾಂಚ್ ಅಂತಂದು ಹೇಳಿದ್ರಿ, ಮತ್ತೆ ಲಾಂಚಿಂಗು ಅಂತಲೇ ಹೇಳ್ಬೋದು. ಜಸ್ಟ್ ಒಂದು 6 ಕಾರ್ಗಳನ್ನ ತೋರಿಸ್ತಾ ಇದೀವಿ. ಇನ್ನು ಜಾಸ್ತಿ ಕಾರ್ಗಳು ಸಿಗುತ್ತೆ. 75 ಕಾರ್ಸ್ ಅಲ್ವಾ? ಜಾಸ್ತಿ ಇದೆ. ಏನು ನೀವು 1200 ಎಲ್ಲಾ ಕಾರ್ಗಳು ನೋಡ್ತಾ ಇದ್ರು, ಅದರಲ್ಲೂ ನಿಮಗೆ SUV ಕಾರ್ಗಳು ಸಿಗುತ್ತೆ ಇನ್ನು ಮುಂದೆ ಅಲ್ವಾ? ಓಕೆ, SUV ಕಾರ್ಗಳನ್ನ ಕಾಸ್ಟ್ 24 ಅಲ್ಲಿ ಯಾಕೆ ತಗೋಬೇಕು? ಮೇಜರ್ಲಿ ದೇರ್ ಆರ್ 3 ಪ್ಯಾರಾಮೀಟರ್ಸ್. 3 ಇದಿದೆ ನಮ್ಮ ಹತ್ರ. ಫಸ್ಟ್ ಬೆನಿಫಿಟ್ ಏನಂದ್ರೆ 140 ಚೆಕ್ ಪಾಯಿಂಟ್ಸ್ ಇರುತ್ತೆ. 140 ಚೆಕ್ ಪಾಯಿಂಟ್ಸ್ ಪಾಸ್ ಆಗಿದ್ರೇನೆ ನಾವು ವೆಹಿಕಲ್ ತಗೊಳ್ಳೋದು, ಇಲ್ಲ ಅಂದ್ರೆ ವೆಹಿಕಲ್ ನಾವು ಪ್ರೊಕ್ಯೂರ್ ಮಾಡೋದೇ ಇಲ್ಲ. ಫಸ್ಟ್ ಥಿಂಗ್. ಸೆಕೆಂಡ್ ಪ್ಯಾರಾಮೀಟರ್ ಏನಂದ್ರೆ ಇಟ್ ವಿಲ್ ಬಿ 100% ಸರ್ಟಿಫೈಡ್ ವೆಹಿಕಲ್. ನಾನ್ ಸರ್ಟಿಫೈಡ್ ವೆಹಿಕಲ್ ನಮ್ಮ ಹತ್ರ ಬರೋದೇ ಇಲ್ಲ.
ಸರ್ಟಿಫೈಡ್ ವೆಹಿಕಲ್ ಏನು ಇರುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ಹಿಸ್ಟ್ರಿ ಇರುತ್ತೆ. ವೆಹಿಕಲ್ ಹಿಸ್ಟ್ರಿ OEM ಏನು ಹಿಸ್ಟ್ರಿ ಪ್ರೊವೈಡ್ ಮಾಡ್ತಾರೆ ಕಂಪನಿ ಶೋರೂಮಿಂದ, ಅದೇ ಹಿಸ್ಟ್ರಿ ಟ್ರ್ಯಾಕ್ ಇರಬೇಕು. ಎಷ್ಟು ಓಡಿದೆ, ಏನು ಆಕ್ಸಿಡೆಂಟ್ ಆಗಿದೆ, ಏನು ಎಕ್ಸ್ಚೇಂಜ್ ಮಾಡಿದ್ರೆ, ರಿಪ್ಲೇಸ್ಮೆಂಟ್ ಏನಾಗಿದೆ, ಪ್ರತಿಯೊಂದು ಡಾಟಾ ಅದರಲ್ಲಿ ಇರುತ್ತೆ. ಆ್ಯಂಡ್ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಡ್ವಾಂಟೇಜ್, ಕಸ್ಟಮರ್ಗೆ ಏನು ಅಡ್ವಾಂಟೇಜ್ ಇದೆ ಅಂದರೆ 7 days ರಿಟರ್ನ್ ಪಾಲಿಸಿ ಇದೆ. ಇಫ್ ಇನ್ ಕೇಸ್ ಗಾಡಿ ತೊಗೊಂಡಿದ್ದೀರಾ, ಏನೋ ಮನೇಲಿ ಕಲರ್ ಇಷ್ಟ ಆಗಿಲ್ಲ, ಇಲ್ಲ ಗಾಡಿ ಇಷ್ಟ ಆಗಿಲ್ಲ, ವೆಹಿಕಲಲ್ಲಿ ಏನಾದರೂ ಇಶ್ಯೂ ಇದೆ, ಆ ಥರ ಏನಾದರೂ ಇದ್ರೇನು ನಮ್ಮ ಹತ್ರ 100% 7 days ಒಳಗಡೆ ರಿಫಂಡಬಲ್ ಪಾಲಿಸಿ ಇರುತ್ತೆ. ರಿಟರ್ನ್ ಪಾಲಿಸಿ, ನಿಮ್ಮ ಅಮೌಂಟ್ ನಿಮಗೆ ಕೊಡ್ತಾರೆ. ಎಸ್ 100%. ಮತ್ತೆ ಆ ಥರ ಇದು ಮೇಜರ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಪ್ಲಸ್ ಪ್ರೈಸ್ ವೈಸ್ ನಿಮಗೆ ಎಕ್ಸ್ಕ್ಲೂಸಿವ್ ಪ್ರೈಸಿಂಗಲ್ಲೂ ಸಿಗುತ್ತೆ. ಆಚೆಗಡೆ ನಿಮಗೆ ಇವಾಗ ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ, ಆದ್ರೇನು ಕಸ್ಟಮರ್ಗೆ ಮೇಜರ್ಲಿ ಏನು ಬೇಕಾಗಿರೋದು ಟ್ರಸ್ಟ್. ದಟ್ ಈಸ್ ವಾಟ್ Cars24 ಈಸ್ ಹ್ಯಾವಿಂಗ್. ಓಕೆ. ಮತ್ತು ಈಗ ನೀವು 7 days ರಿಟರ್ನ್ ಪಾಲಿಸಿ ಅದೆಲ್ಲ ಹೇಳ್ತಾ ಇದ್ದೀರಾ, ಸೊ ಅದರಲ್ಲಿ ಏನಾದರೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆಯಾ? ಎಸ್, ಮೇಜರ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ ಅಂದರೆ ವೆಹಿಕಲ್ 500 kilometersಗಿಂತ ಜಾಸ್ತಿ ಓಡಿರಬಾರ್ದು ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ ಏನಿದೆ ಅಂದರೆ ನಾವು ಏನು ಕಂಡೀಷನಲ್ಲಿ ವೆಹಿಕಲ್ ಕೊಟ್ಟಿದ್ದೀವಿ ಅದೇ ಕಂಡೀಷನಲ್ಲಿ ಗಾಡಿ ಕೊಡಬೇಕು. ಥರ್ಡ್ ಕಂಡೀಷನ್ ಬಂದು ಆಕ್ಸೆಸರೀಸ್ ಏನು ಫಿಟ್ಮೆಂಟ್ ಮಾಡಿಸ್ಬಾರ್ದು, ನಾವು ಏನು ಈ ಥರ ಕೊಟ್ಟಿದ್ದೀವಿ ಅದೇ ಕಂಡೀಷನಲ್ಲಿ ಬರಬೇಕು ಗಾಡಿ, ಅಷ್ಟೇ, ಅದರಲ್ಲೇ ಬರಬೇಕು, ಅಷ್ಟೇ ಅಲ್ವಾ? ನೋಡಿ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, MG ಎಕ್ಟರ್ ಆಗಿರ್ಬೋದು, ಹಾಗೆ ಹೆರಿಟಿಗ ಆಗಿರ್ಬೋದು, ನೆಕ್ಸಾನ್ ಆಗಿರ್ಬೋದು, ವೆನ್ಯೂ ಆಗಿರ್ಬೋದು, ಡಸ್ಟರ್ ಆಗಿರ್ಬೋದು, XUV 500 ಆಗಿರ್ಬೋದು, ಇಷ್ಟು ಗಾಡಿಗಳು ಲಾಂಚಿಂಗಲ್ಲಿ ತೋರಿಸಿದ್ದೀವಿ. ಆಲ್ಮೋಸ್ಟ್ ಪ್ರೈಸಿಂಗು ಕೂಡ ತಿಳಿಸ್ಕೊಟ್ವಿ, ಲೋನು ಕೂಡ ಆಗುತ್ತೆ, 7 days ರಿಟರ್ನ್ ಪಾಲಿಸಿ ಕೂಡ ಇರುತ್ತೆ, 140 ಚೆಕ್ ಪಾಯಿಂಟ್ಸ್ ಆಗಿರುತ್ತೆ. 500 kilometer ಒಳಗಡೆ ನೀವು ಓಡಿಸಿದ್ದೇ ಆಗಿದ್ದಲ್ಲಿ 7 days ಒಳಗಡೆ ನೀವು ತಗೊಂಡು ಟೈಮ್ ಇದ್ದಲ್ಲಿ ಇಷ್ಟ ಆಗಲಿಲ್ಲ ಅಂದರೆ ರಿಟರ್ನು ಕೂಡ ತೊಗೊತಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡೈರೆಕ್ಟಾಗಿ ಜಕ್ಕೂರ್ ಆ್ಯಡಿಗೆ ಬರ್ಬೋದು ನೀವು. Cars24 ಜಸ್ಟ್ ಗೂಗಲಲ್ಲಿ Cars24 ಜಕ್ಕೂರ್ ಆ್ಯಡ್ ಅಂತ ಹಾಕ್ಕೊಂಡ್ರು ಕೂಡ ನಿಮಗೆ ಗೂಗಲ್ ಲೊಕೇಶನ್ ಡೈರೆಕ್ಟಾಗಿ ಇಲ್ಲಿ ಕರ್ಕೊಂಬಂದು ಬಿಡುತ್ತೆ. ಇದು ಬಿಟ್ಟು ಕೂಡ 1200ಕ್ಕಿಂತ ಜಾಸ್ತಿ ಇರ್ತಕ್ಕಂಥ ಸೆಡಾನ್ ಮತ್ತು ಹ್ಯಾಚ್ಬ್ಯಾಕ್ ಕಾರ್ಗಳು ಅವು ಕೂಡ ಇದ್ದಾವೆ, ಅವು ಕೂಡ ಬರ್ಬೋದು ನೀವು. ಜೊತೆಗೆ ಒಂದು SUV ಕಾರ್ಗಳು ಬೇಕು ಅಂತಕ್ಕಂಥವ್ರಿಗೆ ಒಂದು ಇಲ್ಲಿ ಬಂದು ಅಯ್ಯೋ SUV ಕಾರ್ ಇಲ್ವಲ್ಲ, ಮತ್ತೆ GT ಮಾಲ್ಗೆ ಹೋಗ್ಬೇಕಾ, ಮತ್ತೆ ಗರುಡ ಮಾಲ್ಗೆ ಹೋಗ್ಬೇಕಾ ಅಂತ ಡಬಲ್ ಕೆಲಸ ಆಗೋದು ತಪ್ಪೋಯ್ತು. ಇನ್ನು ಮುಂದೆ SUV ಕಾರ್ಗಳು ಇಲ್ಲೇ ಸಿಗುತ್ತೆ. ಇಷ್ಟು ಹೇಳ್ತಾ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ.